ನಮಸ್ಕಾರ. ಮುಂಬೈನಲ್ಲಿ ರಕ್ತಸಿಕ್ತ ಆಟಕ್ಕೆ ಕಾರಣನಾದವನು ಈಗ ಭಾರತದ ಕಪಿಮುಷ್ಟಿಯಲ್ಲಿದ್ದಾನೆ. ಭಾರತ ಭಯೋತ್ಪಾದಕ ತಹವೂರ್ ರಾಣಾನನ್ನ 7 ಸಮುದ್ರ ದಾಟಿ ಎಳೆತಂದಿದೆ. ಈ ಮುಂಬೈ ದಾಳಿ ನಡೆದ 17 ವರ್ಷಗಳ ನಂತರ ನಡೆದಿರುವಂತಹ ಈ ಹಸ್ತಾಂತರ ಪ್ರಕ್ರಿಯೆ ಇದೆಯಲ್ಲ, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಸಿಕ್ಕಂತಹ ಬಲು ದೊಡ್ಡ ಜಯ. ಈ ದಾಳಿಯಲ್ಲಿ ಪಾಕಿಸ್ತಾನ ಸರ್ಕಾರದ ಪಾತ್ರವನ್ನ ಹೊರಗೆಳೆಯೋದಕ್ಕೆ ಪಾಕಿಸ್ತಾನ ಮೂಲದ ಕೆನಡಾ ಪ್ರಜೆ ರಾಣಾ ಹಸ್ತಾಂತರ ತನಿಖಾ ಸಂಸ್ಥೆಗಳಿಗೆ ನೆರವಾಗುತ್ತೆ. ಗುರುವಾರ ತಡರಾತ್ರಿ ಭಯೋತ್ಪಾದಕ ರಾಣಾನನ್ನ ಎನ್ಐಎ ಪಟಿಯಾಲಾ ಹೌಸ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಿತು. ಈಗ ನ್ಯಾಯಾಲಯ ಭಯೋತ್ಪಾದಕ ತಹವೂರ್ ರಾಣಾನನ್ನ 18 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಕೊಟ್ಟಿದೆ. ಹಾಗಿದ್ರೆ ರಾಣಾನನ್ನ ತನ್ನ ವಶಕ್ಕೆ ಪಡೆದಂತಹ ಈ ಎನ್ಐಎಯ ಶಕ್ತಿ ಏನು? ಇನ್ಫ್ಯಾಕ್ಟ್ ಈ ಎನ್ಐಎಯ ಹುಟ್ಟಿಗೆ ಕಾರಣ ಆಗಿದ್ದೇ ಈ ಮುಂಬೈ ದಾಳಿ ಪ್ರಕರಣ. ಎಸ್, ಭಯೋತ್ಪಾದಕ ರಾಣಾ ಪಾತ್ರ ಇರೋದನ್ನ ಪತ್ತೆ ಹಚ್ಚಿದ್ದಂತಹ ಈ ಎನ್ಐಎ ಹುಟ್ಟು ಹಾಕಿರುವಂಥದ್ದು. ಅಷ್ಟೇ ಯಾಕೆ, ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಹುಟ್ಟಿರುವಂಥದ್ದೇ ಈ ಉಗ್ರರ ಮೇಲಿನ ದಾಳಿಯ ಪ್ರಕರಣದ ಬಳಿಕ. 2008ರ ಮುಂಬೈ ದಾಳಿಯಿಂದ ಎಚ್ಚೆತ್ತುಕೊಂಡಂತಹ ಭಾರತ ಸರ್ಕಾರ ದೇಶದೊಳಗಿರುವಂತಹ ಭಯೋತ್ಪಾದಕ ಕೃತ್ಯಗಳನ್ನು ಹತ್ತಿಕ್ಕೋದಕ್ಕೆ ಹಾಗೂ ಭಯೋತ್ಪಾದಕ ಸಂಬಂಧಿ ಚಟುವಟಿಕೆಗಳನ್ನು ಸಮರ್ಥವಾಗಿ ನಿಗ್ರಹಿಸುವುದಕ್ಕೆ ಒಂದು ಸಂಸ್ಥೆಯ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಾಣುತ್ತೆ. ಹಾಗಾಗಿ 2008ರ ಮುಂಬೈ ದಾಳಿ ದೇಶದಲ್ಲಿನ ಭದ್ರತಾ ಲೋಪಗಳಿಗೆ ಹಾಗೂ ಭಯೋತ್ಪಾದಕ ಕೃತ್ಯ ನಿಗ್ರಹಣೆಗೆ ಹಿಡಿದಂತಹ ಕೈಗನ್ನಡಿಯಾಗಿ ಹಲವಾರು ಲೋಪಗಳನ್ನು ಎತ್ತಿ ಹಿಡಿದ ಕಾರಣ ಸರ್ಕಾರ ಈ ರಾಷ್ಟ್ರೀಯ ತನಿಖಾ ದಳ ಎನ್ಐಎಯನ್ನ ಹುಟ್ಟುಹಾಕಿತು. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ಐಎ ಭಾರತ ಸರ್ಕಾರದ ಭಯೋತ್ಪಾದನಾ ನಿಗ್ರಹ ಸಂಸ್ಥೆ. ಈ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳನ್ನು ನಿಮ್ಮೆದುರಿಗಿಡ್ತಾ ಹೋಗ್ತೀನಿ. ಭಯೋತ್ಪಾದನೆಗೆ ಸಂಬಂಧಪಟ್ಟಂತಹ ಅಪರಾಧಗಳ ಪತ್ತೆಗೆ ಶ್ರಮಿಸುವಂತಹ ಸಂಸ್ಥೆ ಇದು. ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ತನಿಖಾ ಸಂಸ್ಥೆ. ಭಾರತದ ಯಾವ ರಾಜ್ಯದಲ್ಲಿ ಬೇಕಾದರೂ ಆಯಾ ರಾಜ್ಯದ ಅನುಮತಿ ಕೂಡ ಇಲ್ಲದೆ ಈ ಭಯೋತ್ಪಾದಕ ಕೃತ್ಯಗಳ ಕುರಿತು ತನಿಖೆ ಮಾಡುವ ಅಥವಾ ಕ್ರಮ ಜರುಗಿಸುವಂತಹ ಅಧಿಕಾರವನ್ನು ಎನ್ಐಎ ಹೊಂದಿದೆ. ಈ ಸಂಸ್ಥೆ ರಾಷ್ಟ್ರೀಯ ತನಿಖಾ ದಳ ಕಾಯ್ದೆ 2008ರ ಪ್ರಕಾರ ಅಸ್ತಿತ್ವಕ್ಕೆ ಬಂತು. ಡಿಸೆಂಬರ್ 31, 2008 ಭಾರತದ ಸಂಸತ್ತಿನಲ್ಲಿ ಈ ಸಂಸ್ಥೆ ಅನುಮೋದನೆ ಪಡ್ಕೊಂಡು ರಚನೆಯಾಯಿತು. ಈ ಸಂಸ್ಥೆ ಕಾರ್ಯಾರಂಭ ಮಾಡಿದಾಗನಿಂದ ಇವತ್ತಿನವರೆಗೂ ಕೂಡ ದಾಖಲಾದಂತಹ 185 ದೂರುಗಳಲ್ಲಿ 167 ದೂರುಗಳನ್ನು ವಿಲೇವಾರಿ ಮಾಡುವ ಮೂಲಕ, ಅಂದರೆ 95% ದೂರುಗಳನ್ನು ವಿಲೇವಾರಿ ಮಾಡುವ ಮೂಲಕ ಅಪರಾಧ ನಿರ್ಣಯಗಳಲ್ಲಿ ಬೇರೆಲ್ಲ ಸರ್ಕಾರಿ ಸಂಸ್ಥೆಗಳಿಂದ ಒಂದು ಹೆಜ್ಜೆ ಮುಂದೆ ಇದೆ. ಅದು ಇದರ ಯಶಸ್ಸಿನ ಗುಟ್ಟು. ಈ ಸಂಸ್ಥೆ ಭಾರತದ ಸಾರ್ವಭೌಮತ್ವ, ಭದ್ರತೆ, ಸಮಗ್ರತೆ, ರಾಜ್ಯದ ಭದ್ರತೆ, ವಿದೇಶಿ ರಾಜ್ಯಗಳೊಂದಿಗಿನ ಸ್ನೇಹ ಸಂಬಂಧ, ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತಹ ವಿಷಯ, ಇದೆಲ್ಲದರ ಮೇಲೆ ಪರಿಣಾಮ ಬೀರುವಂತಹ ಅಪರಾಧಗಳನ್ನು ತನಿಖೆ ಮಾಡುತ್ತೆ, ವಿಚಾರಣೆ ಮಾಡುತ್ತೆ. ಸರ್ಕಾರ 2019ರಲ್ಲಿ ಒಂದಿಷ್ಟು ತಿದ್ದುಪಡಿ ತಂತು. ಎನ್ಐಎ ತಿದ್ದುಪಡಿ ಕಾಯ್ದೆ ಮೂಲಕ ಎನ್ಐಎಗೆ ಭಾರತದ ಹೊರಗಡೆ ನಡೆಯುವಂತಹ ಭಾರತೀಯ ನಾಗರಿಕರು ಅಥವಾ ಭಾರತೀಯ ಹಿತಾಸಕ್ತಿ ಒಳಗೊಂಡಂತಹ ನಿಗದಿತ ಅಪರಾಧಗಳನ್ನು ತನಿಖೆ ಮಾಡುವಂತಹ ಅಧಿಕಾರವನ್ನು ಕೊಡ್ತು. ಇದಲ್ಲದೆ 1908ರ ಸ್ಫೋಟಕ ವಸ್ತುಗಳ ಕಾಯ್ದೆ, ಮಾನವ ಕಳ್ಳ ಸಾಗಣೆ, ಸೈಬರ್ ಭಯೋತ್ಪಾದನೆ, ಶಸ್ತ್ರಾಸ್ತ್ರ ಕಾಯ್ದೆ, 1959ರ ಅಪರಾಧಗಳನ್ನು ತನಿಖೆ ಮಾಡೋದಕ್ಕೆ ಎನ್ಐಎ ಅಧಿಕಾರವನ್ನು ವಿಸ್ತರಿಸಲಾಯಿತು. ಎನ್ಐಎ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಗೌಹಾಟಿ ಮತ್ತು ಜಮ್ಮುವಿನಲ್ಲಿ 2 ವಲಯ ಕಚೇರಿ ಇದೆ. ನಮ್ಮ ರಾಜ್ಯದ ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ 19 ಬ್ರಾಂಚಸ್ ಇವೆ. ಪ್ರಾರಂಭ ಆದಾಗಿನಿಂದ ಎನ್ಐಎ 640 ಪ್ರಕರಣಗಳನ್ನು ದಾಖಲಿಸಿದ್ದು, ಅದರಲ್ಲಿ 95.23%, ಅಂದರೆ 95%ಗೂ ಅಧಿಕ 147 ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣದೊಂದಿಗೆ ತೀರ್ಪನ್ನು ಕೊಡಲಾಗಿದೆ. ಸರ್ಕಾರ ದೇಶದಾದ್ಯಂತ 51 ಎನ್ಐಎ ವಿಶೇಷ ನ್ಯಾಯಾಲಯಗಳನ್ನು ಗೊತ್ತುಪಡಿಸಿದೆ. ಅದರಲ್ಲಿ ರಾಂಚಿ ಮತ್ತು ಜಮ್ಮುವಿನಲ್ಲಿ 2 ಎನ್ಐಎ ವಿಶೇಷ ನ್ಯಾಯಾಲಯ ಇದೆ. ಎನ್ಐಎ ತನಿಖೆ ಮಾಡಿದ ನಿಗದಿತ ಅಪರಾಧಗಳ ವಿಚಾರಣೆಗಾಗಿ ಪ್ರತ್ಯೇಕವಾಗಿ ಈ ವಿಶೇಷ ನ್ಯಾಯಾಲಯಗಳಾಗಿ ಗೊತ್ತುಪಡಿಸಲಾಗಿದೆ. ಇಂತಹ ದಕ್ಷ ಎನ್ಐಎಯಂತಹ ಸಂಸ್ಥೆ ಅಸ್ತಿತ್ವಕ್ಕೆ ಬಂದ ಮೇಲಿನಿಂದ ಉಗ್ರ ಕೃತ್ಯ ನಿಯಂತ್ರಣ ಸಾಧ್ಯ ಆಗಿದೆ ಅನ್ನೋದು ಎನ್ಐಎಯ ಸಾಮರ್ಥ್ಯಕ್ಕೆ ಹಿಡಿದಂತಹ ಕನ್ನಡಿ. ಅಂತಹ ಎನ್ಐಎ ಕಪಿಮುಷ್ಟಿಗೆ ಈಗ ಈ ಉಗ್ರ ರಾಣಾ ಸಿಕ್ಕಿರೋದ್ರಿಂದ ಉಗ್ರನ ಸಂಪೂರ್ಣ ಜನ್ಮ ಜಾಲಾಡೋದು ಫಿಕ್ಸ್.